ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ನಮ್ಮ ತಂದೆ ಕೈಲಿ ಬಿರಿಯಾನಿ ಮಾಡಿಸ್ತಾ ಇದ್ದೀನಿ. ಅವ್ರು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ಲವಂಗ, ಚಕ್ಕೆ ಮತ್ತು ಪಲಾವ್ ಎಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏಲಕ್ಕಿ ಹಾಕಲ್ಲ, ಯಾಕಂತಂದರೆ ಅದು ಫುಲ್ಲು ಡ್ರೈ ಆಗಿಬಿಡುತ್ತೆ ಅಂತ ಹೇಳಿ. ಅದಾದನಂತರ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಂಡು ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಅವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು 4 ಏಲಕ್ಕಿ ಈಗ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಮನೇಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಹಾಕ್ಕೋತಾ ಇದ್ದೀವಿ. ಮನೇಲೇ ಮಾಡ್ಕೋತೀವಿ, ಯಾಕಂತ ಹೇಳಿದ್ರೆ ನಮಗೆ ಅಂಗಡಿದು ಅಡ್ಜಸ್ಟ್ ಆಗೋಲ್ಲ. ಅದು ನಮ್ಗೆ ಏನೇ ನಾನ್ ವೆಜ್ಗೆ ಆದ್ರೂ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾವು ಮನೇಲಿ ತಯಾರಿ ಮಾಡ್ಕೊಂಡು ಹಾಕ್ಕೋತೀವಿ. ಅದಾದ ನಂತರ ಅದು ಹಸಿ ವಾಸನೆ ಚೆನ್ನಾಗಿ ಹೋಗಬೇಕಲ್ಲ, ಅದರಿಂದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ನಾನು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದು ಚೆನ್ನಾಗಿ ಹಸಿ ವಾಸನೆವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡ್ಕೊಂಡ ನಂತರ ನಾನು ತೆಂಗಿನಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಒಂದೊಂದು ನಾನ್ ವೆಜ್ಗೆ ಒಂದೊಂದು ಸರಿ ಹಾಕೋದಕ್ಕಾಗಲ್ಲ, ಅದರಿಂದ ಒಂದು ದಿವಸ ರುಬ್ಬಿ ಇಟ್ಕೊಂಡಿರೋದ್ರಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿದಿರೋದು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಮತ್ತು ಈಗ ಮಸಾಲ ಹಾಕೋಣ ಬನ್ನಿ. ಮೊದಲಿಗೆ ನಾನು ಧನಿಯಾ ಪುಡಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಗರಂ ಮಸಾಲ, ಆಮೇಲೆ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಎಲ್ಲ ಆಚಿ ಬ್ರ್ಯಾಂಡಿ ಅಂತ ನೋಡಿಬಿಡಿ, ನಾವು ಅಂಗಡಿಲಿರೋದು, ಸೊ ಅದಕ್ಕೋಸ್ಕರನೇ. ಅದರಿಂದ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಕರ್ಡ್ ಹಾಕ್ಕೋತಾ ಇದ್ದೀನಿ. ನಮ್ಮ ಅಂಗಡೀಲಿ ನಾನೊಂದು 1/4 ಲೀಟ್ರ್ ಮೊಸರನ್ನ ನಾನು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದು 1/2 kg ಚಿಕನ್ಗೆ ಮಾಡ್ತಾ ಇರೋದು. ಸೊ ಅದರಿಂದ ಮತ್ತು ಚಿಕನ್ನ ಆಲ್ರೆಡಿ ತೊಳ್ದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ, ನೀರೆಲ್ಲ ಸೋಸ್ಕೊಂಡು. ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು ಮಸಾಲೆ ಹಿಡಿಯೋವರೆಗೂ ಚೆನ್ನಾಗಿ ತಿರುಗಿಸ್ಕೋತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಹೇಗಿದೆ ಅಂತ ಹೇಳಿ. ಇದಾದ ನಂತರ ನಾನು ಅಕ್ಕಿ ತೊಳ್ದು ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ. ಈ ಗ್ಲಾಸಲ್ಲಿ 3 ಗ್ಲಾಸ್ ಹಾಕ್ಬಿಟ್ಟು ತೊಳ್ದು ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ಸಹ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಿಕೊಂಡು ಚೆನ್ನಾಗಿ ಕುದಿಸಿ ದಮ್ ಹಾಕಿ ಬೇಯಿಸಿದ್ರೆ ಬಿರಿಯಾನಿ ರೆಡಿಯಾಗಿದೆ. ನಾನು ಯಾಕೆ ನಮ್ಮ ತಂದೆ ಕೈಲಿ ಮಾಡಿಸ್ತೀನಿ ಅಂತ ಹೇಳಿದ್ರೆ, ಅವರು ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾರೆ. ನನಗೆ ಅವರೇ ಅಡುಗೆ ಕಲಿಸಿದ್ದು, ಅದರಿಂದನೇ.